ಹಾಯ್, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ಅಮೂಲ್ ಲೈವ್ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಹೆಸರು ರಜಿತಾ ರಾಜೇಶ್ವರಿ ಅಂತ. ನಾನು ಇವತ್ತೇನ್ ಮಾಡ್ತಾ ಇದ್ದೀನಿ ಗೊತ್ತಾ? ಸೋಯಾ ಚಂಕ್ಸ್ ಮಸಾಲಾ ದೋಸಾ. ಈ ಸೋಯಾ ಚಂಕ್ಸ್ ಮಸಾಲಾ ದೋಸಾ ಮಾಡ್ಲಿಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಅಲ್ಲ, ಬನ್ನಿ ನೋಡಿ. ಇಲ್ಲಿ ಮೊದಲನೇದಾಗಿ ಅಮೂಲ್ ಘೀ, ಅಮೂಲ್ ಚೀಸ್, ಅಮೂಲ್ ಬಟರ್, ಇದಿಷ್ಟು ಅಮೂಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನೋಡಿ, ಇದು ಸೋಯಾ ಚಂಕ್ಸ್ ಮಸಾಲಾ ದೋಸೆ ಆಗಿರೋದ್ರಿಂದ ಈ ಸೋಯಾ ಚಂಕ್ಸ್ ನಾನು ಏನ್ ಮಾಡಿದೀನಿ, ನೆನೆಸ್ಬಿಟ್ಟು ಅದನ್ನ ಆಮೇಲೆ ಮಾಡ್ತಾ ಮಾಡ್ತಾ ಹೇಳ್ತೀನಿ. ತುರ್ದು ಇಲ್ಲ ಅಂದ್ರೆ ಪುಡಿ ಮಾಡಿ ಇಟ್ಕೋಬೇಕು ಲೈಕ್ ಮಿಕ್ಸಿನಲ್ಲಿ ಹಾಕಿ. ದೆನ್ ಇದು ಪನ್ನೀರು, ಇದು ಕೆಂಪು ಚಟ್ನಿ, ಇದು ಆಲೂಗೆಡ್ಡೆ ಪಲ್ಯ, ಮತ್ತೆ ಇದು ದೋಸೆ ಹಿಟ್ಟು. ಈಗ ಒಲೆ ಹಚ್ಚೋಣ. ಒಲೆ ಹಚ್ಚಿದ್ಮೇಲೆ ಏನ್ ಮಾಡ್ಬೇಕು, ಆಸ್ ಯೂಶುವಲ್ ತವಾ ಇಡಬೇಕು. ಸೊ ತವಾ ಇಡ್ತಾ ಇದ್ದೀನಿ. ಇದು ಕಾಯಿಲೆ, ಇದೊಂದು ಸ್ವಲ್ಪ ಕಾಯ್ಬೇಕು. ಸೊ ಈ ಕಾಯಕ್ಕೂ ಮುಂಚೆ ನಾವು ಇದನ್ನೆಲ್ಲ, ನಾನು ಆಲ್ರೆಡಿ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳಿದೆ. ಇದು ಮೇನ್ ಸೋಯಾ ಚಂಕ್ಸ್ ಮಸಾಲಾ ದೋಸಾ. ನೋಡಿ, ಸೋಯಾ ಚಂಕ್ಸ್ ನಾನು ಈ ರೀತಿ ಫಸ್ಟ್ ನಾವು ಇದನ್ನ ಬಿಸಿ ನೀರಲ್ಲಿ ಒಂದು 20 ಮಿನಿಟ್ಸ್ ಇಲ್ಲಾಂದ್ರೆ ಹಾಫ್ ಅನ್ ಅವರ್ ನೆನೆಸ್ಬೇಕು ಬಿಸಿ ನೀರಲ್ಲೇನೆ. ಆಮೇಲೆ ನಾವು ಅದನ್ನ ಚೆನ್ನಾಗಿ ಸ್ಕ್ವೀಸ್ ಮಾಡ್ಬೇಕು, ಹಿಂಡ್ಕೊಂಡ್ಬಿಟ್ಟು ಅದ್ರದ್ದು ನೀರೆಲ್ಲ ತೆಗೆದು ಆಮೇಲೆ ಮಿಕ್ಸಿಗೆ ಹಾಕ್ಬೋದು. ಇಲ್ಲ ನಿಮಗೆ ತುರಿಯಕ್ಕಾಗ್ತದ್ರೆ ತುರಿಬಹುದು. ನಾನು ಇದನ್ನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದು ಮೇನ್. ಆಮೇಲೆ ಅಮೂಲ್ ಪ್ರಾಡಕ್ಟ್ಸ್ ಎಲ್ಲ ನಿಮ್ಗೆ ಆಲ್ರೆಡಿ ಹೇಳಿದೆ ನೋಡಿ. ಇಲ್ಲಿ ಅಮೂಲ್ ತುಪ್ಪ ಇಟ್ಕೊಂಡಿದ್ದೀನಿ, ಅಮೂಲ್ ಚೀಸು, ದೆನ್ ಅಮೂಲ್ ಬಟರು. ಅದ್ರ ಜೊತೆಗೆ ದೋಸೆ ಹಿಟ್ಟು, ಆಸ್ ಯೂಶುವಲ್ ನಾವು ದೋಸೆ ಹಿಟ್ಟು ಹೇಗೆ ಮಾಡ್ತೀವಿ ಹಾಗೆ. ಸೊ ಇದು ನಾನೇ ಮನೇಲಿ ಮಾಡಿರೋ ಅಂತಹ ಹಿಟ್ಟು. ಸೊ ಇದಕ್ಕೆ ನಾನು ಆಕ್ಚುಲಿ ಒಂದು ಸೇರು ಅಕ್ಕಿಗೆ ಅಂದ್ರೆ 4 ಪಾವು ಅಕ್ಕಿಗೆ 1 ಪಾವು ಇಲ್ಲ 3/4 ಪಾವು ಉದ್ದಿನ ಬೇಳೆ, ಒಂದ್ ಸ್ವಲ್ಪ ಮೆಂತ್ಯ ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ, ಸ್ವಲ್ಪ ಮೆಂತ್ಯ ಹಾಕಿ ಇದನ್ನ ಬೆಳಗ್ಗೆ ನೆನೆಯಕ್ಕೆ ಹಾಕ್ಬಿಟ್ಟು ರಾತ್ರಿ ರುಬ್ಬಿಡ್ಬೇಕು. ಒಂದು 5-6 ಗಂಟೆ ಮೇಲೆ ರುಬ್ಬಿಬಿಟ್ಟು ಓವರ್ ನೈಟ್ ನೆನೆಸ್ಬೇಕು. ಅದು ಫರ್ಮೆಂಟೇಶನ್ ಆಗ್ಬೇಕು. ಅದಾದ್ರೇನೆ ಹುದ್ಗದು ಅಂತಾರಲ್ಲ, ಅದಾದ್ರೇನೆ ದೋಸೆ ಚೆನ್ನಾಗಿ ಬರೋದು. ಸೊ ರುಬ್ಬುವಾಗ ನೀವು ಸ್ವಲ್ಪ ಅವಲಕ್ಕಿ ಕೂಡ ನೆನೆಸಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗೆ ಮಾಡಿ ದೋಸೆ ಹಿಟ್ಟನ್ನ ಈ ರೀತಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು ರಾತ್ರಿನೇ ಹಾಕಲ್ಲ, ಬೆಳಗ್ಗೆ ಹಾಕ್ತೀನಿ. ಕೆಲವರು ಸೋಡಾ ಕೂಡ ಹಾಕ್ತಾರೆ. ನಾನು ಈವನ್ ಸೋಡಾ ಕೂಡ ಇದಕ್ಕೆ ಹಾಕಿಲ್ಲ. ಸೊ ಇಷ್ಟು ನಾವು ರೆಡಿ ಮಾಡಿ ಇಟ್ಕೋ. ಇದು ತವಾ ಕಾದಿದೆಯಾ ನೋಡ್ತಾ ಇದ್ದೀನಿ. ತವಾ ಕಾಯ್ತಾ ಇದೆ, ಚೂರು ಕಾಯಿಲಿ. ಅಷ್ಟೊತ್ತಿಗೆ ನಾವು ಇಲ್ಲಿ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಬೇಕಲ್ಲ, ಅದು ಏನದು, ಚೀಸು. ಇದು ನಾನು ಅಮೂಲ್ ಚೀಸ್ ತಗೊಂಡಿದ್ದೀನಿ. ಸೊ ಅದನ್ನ, ಇದು ಅಮೂಲ್ ಚೀಸು. ಸೊ ಈ ರೀತಿ ತುರ್ಕೋಬೇಕು. ನಿಮ್ಗೆ ಅಮೂಲ್ ಚೀಸ್ ಈ ತರ ತುರ್ಕೊಳಕ್ ಬೇಡ ಅಂದ್ರೆ ಈ ಡೈಸ್ಡ್ ಚೀಸ್ ಅಂತ ಬರುತ್ತೆ, ಲೈಕ್ ಅದು ಇನ್ನೂ ಪುಟ್ಟಾಗಿರುತ್ತೆ. ನೀವು ಅದನ್ನ ಬೇಕಾದ್ರೆ ಹಾಕೋಬಹುದು. ಆರ್ಎಲ್ಸ್ ಇವಾಗ ಚೀಸ್ ಸಾಸ್ ಕೂಡ ಇದೆ, ಅದನ್ನ ಮೇಲೆ ಹಾಗೆ ಹಾಕೋಬಹುದು. ಅದು ಬೇಗ ಡಿಸಾಲ್ವ್ ಆಗುತ್ತೆ. ನಿಮಗೆ ಗೊತ್ತಲ್ವಾ, ಚೀಸ್ ಬೇಗ ಕರ್ಗೋಗುತ್ತೆ. ಸೊ ಈ ರೀತಿ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಕೂಡ, ತಿನ್ನಕ್ಕೂ ಚೆನ್ನಾಗಿರುತ್ತೆ ಅಂತ ನಾನು ಈ ರೀತಿ ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ. ಈ ರೀತಿ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಚೀಸ್ ಏನು ತುರಿಯೋದಕ್ಕೆ ಅಂತ ಏನ್ ಡಿಫಿಕಲ್ಟ್ ಇಲ್ಲ, ಲೈಕ್ ಕೊಬ್ಬರಿ ಎಲ್ಲ ಸ್ವಲ್ಪ ಕಷ್ಟ, ಈವನ್ ಕ್ಯಾರೆಟ್ ಕೂಡ. ಸೊ ಚೀಸು ಸ್ವಲ್ಪ ನೋಡಿ ಈ ರೀತಿ ತುರ್ಕೋಬೇಕು. ಸೊ ನಾನು ಇನ್ನೂ ಒಂದು ಚೀಸ್ ಓಪನ್ ಮಾಡ್ತಾ ಇದ್ದೀನಿ.
ಯಾಕೆಂದ್ರೆ ಅಟ್ಲೀಸ್ಟ್ ಎರಡಾದ್ರೂ ದೋಸೆ ಹಾಕ್ಬೇಕಲ್ಲ. ಈ ರೀತಿ ಹಿಂಗೆ ತುರ್ಕೊಳ್ಳೋಣ. ಲೈವ್ ಯಾರ್ಯಾರು ಬಂದಿದ್ದೀರಾ ಗೊತ್ತಿಲ್ಲ. ಸೊ ಇದು ದೋಸಾ, ಮಸಾಲಾ ದೋಸಾ ವೆರೈಟೀಸ್ ಆಫ್ ದೋಸಾಸ್ ಇದೆ. ಸೊ ಹಾಗಾಗಿ ಒಬ್ಬೊಬ್ರು ಒಂದೊಂದರ ದೋಸೆ ಮಾಡಿರ್ತಾರೆ. ಸೊ ನೋಡಿ, ನಾನು ಇವಾಗ ತುರ್ದಿಟ್ಕೊಂಡಿದ್ದೀನಿ. ಸೊ ಈಗ ಆಯ್ತು. ಈಗ ತವಾ ಕೂಡ ಕಾದಿದೆ ಅಲ್ವಾ, ಸ್ವಲ್ಪ ಕಮ್ಮಿ ಮಾಡ್ಕೊತೀನಿ. ಚೆನ್ನಾಗಿ ಕಾದ್ಬಿಟ್ಟಿದೆ. ಹೀಗೆ ಮುಚ್ಚೋಣ. ಅದಾದ್ಮೇಲೆ ನಾನು ಇದಕ್ಕೆ ಅಮೂಲ್ ಗೀ ಹಾಕ್ತಾ ಇದ್ದೀನಿ. ಇದು ಈವನ್ ಆಗಿ ಸ್ಪ್ರೆಡ್ ಆಗಲಿ. ಸೊ ಈಗೇನ್ ಮಾಡ್ಬೇಕು, ಇದಕ್ಕೆ ನಾನು ಕೆಂಪು ಚಟ್ನಿನ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು. ಇದು ಮೈಸೂರು ಮಸಾಲಾ ದೋಸೆ ಅಂದ್ರೆ ಸಾಮಾನ್ಯ ಈ ತರ ಕೆಂಪು ಚಟ್ನಿ ಹಾಕ್ತಾರೆ. ಮೈಸೂರು ಮಸಾಲಾ ದೋಸೆ ಅಲ್ಲ, ಉಡುಪಿ ಬ್ಯಾಂಗ್ಳೂರ್ ಸ್ಟೈಲ್ದಾದ್ರೆ ಇದು ಕೆಂಪು ಚಟ್ನಿ ಅಷ್ಟು ಹಾಕಲ್ಲ. ಇದಕ್ಕೆ ಒಂದು ಹಿನ್ನೆಲೆನೇ ಇದೆ, ಹಿಸ್ಟ್ರಿ ಇದೆ. ಮಸಾಲಾ ದೋಸೆ ಹೇಗೆ ಸ್ಟಾರ್ಟ್ ಆಯ್ತು ಏನು ಅಂತ. ಆಕ್ಚುಲಿ ಮುಂಚೆ 2000 ವರ್ಷದ್ದು ಹಿನ್ನೆಲೆ ಇದೆ ಇದಕ್ಕೆ. 2000 ವರ್ಷದ ಹಿಂದೆ ಇದನ್ನ ದೋಸೆನ ಮಾಮೂಲಿ ದೋಸೆ ಮಾಡ್ತಿದ್ರು. ಇದಾದ್ಮೇಲೆ ನಾವೇನ್ ಮಾಡ್ಬೇಕು, ಸೋಯಾ ಚಂಕ್ಸ್ ಹಾಕೋಬೇಕು. ಈ ಸೋಯಾ ಚಂಕ್ಸ್ ಆಕ್ಚುಲಿ ತುಂಬಾ ಹೆಲ್ದಿ. ಇದ್ರ ಹಿಸ್ಟ್ರಿ ಹೇಳ್ಬಿಡ್ತೀನಿ. ಸೊ ಇದು ದೋಸೆ ಮೊದಲು ದಪ್ಪಗೆ ಉತ್ತಪ್ಪ ಸ್ಟೈಲ್ ನಲ್ಲಿ ಮಾಡ್ತಿದ್ರು. ಇದಾದ್ಮೇಲೆ ಏನ್ ಹಾಕ್ಬೇಕಂದ್ರೆ, ಇದಾದ್ಮೇಲೆ ಆಲೂಗೆಡ್ಡೆ ಪಲ್ಯ. ಇದು ಮನೇಲೆ ಮಾಡ್ಕೊಂಡಿರೋ ಪಲ್ಯ. ಆಲೂಗೆಡ್ಡೆ ಪಲ್ಯ ಎಲ್ಲರೂ ಮಾಡ್ತಿರಲ್ಲ ಮನೇಲಿ ದೋಸೆಗೆ ಸಾಮಾನ್ಯ. ಸೊ ಅದೇ ಸ್ಟೈಲ್ ಅಲ್ಲಿ ಮಾಡಿರೋದು. ಸೊ ಅದಾದ್ಮೇಲೆ ಇವನ್ನ ಪನ್ನೀರ್ ಕೂಡ ಹಾಕ್ತಾ ಇದ್ದೀನಿ. ಇದಕ್ಕೆ ಮೇನ್ ಸೋಯಾ ಚಂಕ್ಸು, ದೆನ್ ಚೀಸು ಇದು ತುಂಬಾ ಎನ್ಹ್ಯಾನ್ಸ್ ಮಾಡುತ್ತೆ ಟೇಸ್ಟ್. ಸೊ ಅದಕ್ಕೋಸ್ಕರ ನಾನು ಚೀಸ್ ಹಾಕ್ತಾ ಇದ್ದೀನಿ. ಈಗ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ನಿಮಗೆ ಬೇಡ ಅಂದ್ರೆ ಎಣ್ಣೆ ಹಾಕೋಬಹುದು. ಸೊ ಅದ್ರ ಹಿನ್ನೆಲೆ ಹೇಳ್ತಾ ಇದ್ದೆ ಅಲ್ಲ. ಸೊ 2000 ವರ್ಷದ ಹಿಂದೆ ಇದನ್ನ ಮಾಡ್ತಾ ಇದ್ದಿದ್ದು ಉತ್ತಪ್ಪ ಸ್ಟೈಲಲ್ಲಿ ಮಾಡ್ತಿದ್ರು. ಆಮೇಲೆ ಇವರು ಬಾಣಸಿಗರು ಅಂತಾರಲ್ಲ, ಅಡ್ಗೆ ಭಟ್ರು, ಈಗ ನಾವೇನ್ ಶೆಫ್ ಅಂತ ಹೇಳ್ತೀವಿ, ಅವ್ರುಗಳು ಇದನ್ನ ತೆಳ್ಳಗೆ, ಈಗ ನೋಡಿ ಈ ರೀತಿ ನಾನು ಮಾಡಿದ್ದೀನಲ್ಲ, ಈ ತರ ಮಾಡ್ಬಿಟ್ಟು ಅದಕ್ಕೆ ಒಳಗಡೆ ಆಲೂಗೆಡ್ಡೆ ಪಲ್ಯನ ಹಾಕಿ ಮಾಡಕ್ ಶುರು ಮಾಡಿದ್ರು. ಎಲ್ಲಿ, ಬೆಂಗಳೂರಲ್ಲಿ ಮತ್ತೆ
ಉಡುಪಿನಲ್ಲಿ. ಇದು ಆಕ್ಚುಲಿ ಕರ್ನಾಟಕದ ಫುಡ್, ಕರ್ನಾಟಕದ ಡಿಶ್. ಸೊ ಅದು ಆಮೇಲೆ ಮಸಾಲಾ ದೋಸೆ ಆಗಿ ಮಸಾಲಾ ದೋಸೆ ಅಂತ ಹೇಳಕ್ ಶುರು ಮಾಡಿದ್ರು. ಈಗ ಅದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಲೈಕ್ ಅದೇ ಈಗ ನಾನ್ ಮಾಡ್ದಂಗೆ ಸೋಯಾ ಚಂಕ್ಸ್ ಮಸಾಲಾ ದೋಸೆ ಅಥವಾ ಪನ್ನೀರ್ ಮಸಾಲಾ ದೋಸೆ ಈ ರೀತಿ ಬೇರೆ ಬೇರೆ ತರ. ಅದು ಅಲ್ದಲ್ಲ ಇವಾಗ ಪಲಾವ್ ಒಳಗಡೆ ಪಲಾವ್ ಕೂಡ ಹಾಕ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಈಗ ಬೇರೆ ಬೇರೆ ತರದೊಳಗಡೆ ಚಿತ್ರಾನ್ನ, ಪಲಾವು, ವೆರೈಟೀಸ್ ಆಫ್ ರೈಸಸ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಇವಾಗ ರೆಸ್ಟೋರೆಂಟ್ ಅಲ್ಲಿ. ಮಸಾಲೆ ದೋಸೆ ಬೇರೆ ಬೇರೆ ತರ ಮಸಾಲೆ ದೋಸೆ ಮಾಡ್ತಾ ಇದ್ದಾರೆ. ಸೊ ನೋಡಿ ಮಸಾಲೆ ದೋಸೆ ಹೆಂಗಾಗಿದೆ. ಈಗ ಹಿಂಗ್ ಒಳಗಡೆ ಓಪನ್ ಮಾಡಿ ನೋಡಿದ್ರೆ ಚೀಸ್ ಎಲ್ಲ ಡಿಸಾಲ್ವ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನೋಡಕ್ ಕೂಡ, ಆಮೇಲೆ ತಿನ್ನಕ್ಕೆ ಕೂಡ ಅಷ್ಟೇ ಚೆನ್ನಾಗಿದೆ. ನೋಡಿ ಒಂದು ದೋಸೆ ಆಗಿದೆ. ಈಗ ಇನ್ನೊಂದು ಹಾಕ್ತಾ ಇದ್ದೀನಿ. ತೆಳ್ಳಗೆ ಹಾಕ್ಬೇಕು ಈ ರೀತಿ. ಸೊ ಇದಾದ್ಮೇಲೆ ಹೀಗೆ ಒಂದ್ ಸ್ವಲ್ಪ ಮುಚ್ಚಬೇಕು, ಹಬ್ಬೆನಲ್ಲಿ ಬೆಂದಂಗೆ. ಒಂದ್ ಸ್ವಲ್ಪ ಹೊತ್ತು, ಜಾಸ್ತಿ ಹೊತ್ತು ಬೇಡ, ಬಿಕಾಸ್ ಅದಾದ್ಮೇಲೆ ನಾವೇನೇನು ಹಾಕೋದೆಲ್ಲ ಪ್ರೋಸೆಸ್ ಇದೆಯಲ್ಲ, ಹಾಗಾಗಿ ಜಾಸ್ತಿ ಹೊತ್ತು ಬಿಡಬಾರ್ದು. ತುಪ್ಪ ಹಾಕಿದೆ, ಇದನ್ನೊಂಚೂರು ಈವನ್ ಆಗಿ ಸ್ಪ್ರೆಡ್ ಮಾಡೋಣ. ಅದೇನು ಡಿಸಾಲ್ವ್ ಆಗುತ್ತೆ ಹೀಟ್ಗೆ. ಈ ಚಟ್ನಿ ಬೇಡ ಅಂದ್ರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಇಷ್ಟ ಇದ್ರೆ ಸ್ವಲ್ಪ ಸ್ಪೈಸಿ ಹಾಕೋಬಹುದು. ಇಟ್ಸ್ ಅಪ್ ಟು ಯು, ಹವೆವರ್ ಯು ಫೀಲ್ ಲೈಕ್ ಯು ಕ್ಯಾನ್ ಡು, ನಾಟ್ ಅನ್ ಇಶ್ಯೂ. ಸೊ ಇದಾದ್ಮೇಲೆ ನಾವು ಸೋಯಾ ಚಂಕ್ಸ್ ಹಿಂಗೆ ಹಾಕೊಳ್ಳೋಣ. ಎಸ್, ಸೋಯಾ ಚಂಕ್ಸ್ ಬಗ್ಗೆ ಹೇಳ್ತಿದ್ದೆಲ್ಲ, ಇದು ಸಖತ್ ಹೆಲ್ದಿ. ಆಕ್ಚುಲಿ ಸೋಯಾ ಚಂಕ್ಸ್ ಪಲಾವು, ಸೋಯಾ ಚಂಕ್ಸ್ ಗ್ರೇವಿಸ್ ಎಲ್ಲ ನೋಡಿದೀರ ನೀವು. ಸೊ ಕೆಲವರು ಸೋಯಾ ಚಂಕ್ಸ್ ಹಾಗೆ ತಿನ್ನಕ್ ಇಷ್ಟ ಪಡಲ್ಲ ಮಕ್ಕಳು. ಅವಾಗ ನೀವು ಈ ರೀತಿ ಗ್ರೇಟ್ ಮಾಡಿ ಹಾಕಿ ಕೊಟ್ರೆ ಇದು ನಿಜವಾಗ್ಲೂ ಸೋಯಾ ಚಂಕ್ಸ್ ಹಾಕಿದ್ದಾರೆ ಅಂತಾನೆ ಅನ್ಸಲ್ಲ. ಹೆಲ್ದಿ ಕೂಡ, ಇದರಲ್ಲಿ ಪ್ರೋಟೀನ್ಸ್ ತುಂಬಾ ಇದೆ. ಆಮೇಲೆ ಮಸಲ್ಸ್ ಗ್ರೋತ್ಗೆ ಒಳ್ಳೇದು, ದೆನ್ ಡೈಜೆಷನ್ಗೆ ಒಳ್ಳೇದು. ವೈ? ಬಿಕಾಸ್ ಫೈಬರ್ ಕಂಟೆಂಟ್ಸ್ ಇದೆ. ಸೊ ಇದು ಸಖತ್ ಹೆಲ್ದಿ. ಸೊ ಹಾಗಾಗಿ ಇದ್ರದ್ದು ಅಡುಗೆಗಳನ್ನ ಈ ರೀತಿ ಬೇರೆ ಬೇರೆ ತರ ಮಾಡಿಕೊಂಡು ತಿನ್ನೋದು ತುಂಬಾ ಒಳ್ಳೇದು. ಸೊ ಈಗ ನಾನು ಇದಕ್ಕೆ ಸ್ವಲ್ಪ ಪನ್ನೀರ್ ಕೂಡ ಹಾಕ್ತಾ ಇದ್ದೀನಿ. ಈಗ ಚೀಸ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಚೀಸ್ ಹಾಕ್ತಾ ಇದ್ದೀನಿ. ಜೋರ್ ಉರಿ ಸ್ವಲ್ಪ ಕಮ್ಮಿ ಮಾಡಿದ್ದೆ, ಸ್ವಲ್ಪ ಯಾಕೆಂದ್ರೆ ಸೀದ್ ಹೋಗ್ಬಿಡುತ್ತೆ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋ ಹೊತ್ತಿಗೆ ಅದು ಸೀದ್ ಹೋಗ್ಬಿಟ್ರೆ ದೋಸೆ ತಿನ್ನಕ್ಕೆ ಚೆನ್ನಾಗಿರಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಾಣಿಸ್ತಾ ಇದೆ ಅಲ್ಲ. ಸೊ ಇದು ಹಿನ್ನೆಲೆ ಏನು ಮತ್ತೆ ಇದು ಎಷ್ಟು ಹೆಲ್ದಿ ಸೋಯಾ ಚಂಕ್ಸು ಎಲ್ಲ ಹೇಳಿದೀನಿ ನಾನು. ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿಲ್ಲ. ಗೊತ್ತಿಲ್ದಲ್ಲೇ ಇರೋರು ತಿಳ್ಕೊಳ್ಳಿ ಅಂತಾನೆ ಹೇಳಿದ್ದು. ಸೊ ಈಗ ಆಯ್ತು, ಇದನ್ನ ಆಫ್ ಮಾಡಿಬಿಡೋಣ. ಇದನ್ನ ತೆಗಿತೀನಿ. ನೋಡಿ 2 ಮಸಾಲೆ ದೋಸೆ ರೆಡಿ ಇದೆ. 1 ಸೆಕೆಂಡ್ ನಾನು ಪ್ಲೇಟಿಂಗ್ ಮಾಡ್ಕೊಂಡು ಬಂದ್ಬಿಡ್ತೀನಿ.
ನೋಡಿ, ಸೋಯಾ ಚಂಕ್ಸ್ ಮಸಾಲಾ ದೋಸೆ ರೆಡಿ. 2 ಮಸಾಲಾ ದೋಸೆ ಮಾಡಿದ್ದೀನಿ. ಇದ್ರೊಳಗಡೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೆ, ಮೇನ್ ಇಂಗ್ರೀಡಿಯೆಂಟ್ಸ್ ಸೋಯಾ ಚಂಕ್ಸ್ ಕೂಡ ಹಾಕಿದ್ದೀನಿ. ಆಸ್ ಯೂಶುವಲ್ ಮಸಾಲಾ ದೋಸೆ ತರ ಎಲ್ಲ ಮಸಾಲೆಗೆ ಏನೇನು ಹಾಕಬೇಕು, ಲೈಕ್ ಆಲೂಗೆಡ್ಡೆ ಪಲ್ಯ ಎಲ್ಲ ಕೂಡ ಹಾಕಿದ್ದೀನಿ. ಅದ್ರ ಜೊತೆಗೆ ಅಮೂಲ್ ಬಟರ್, ಇದು ಈವನ್ ರೆಸ್ಟೋರೆಂಟ್ಗಳಲ್ಲಿ ಕೂಡ ಕೊಡ್ತಾರಲ್ವಾ ಬಟರ್, ಸೊ ಆ ರೀತಿ ಬಟರ್ ಇಟ್ಟಿದ್ದೀನಿ. ನಿಮ್ಗೆ ಏನ್ ಬೇಕು ಅದನ್ನ ಯೂಸ್ ಮಾಡ್ಬೋದು. ಲೈಕ್ ಮಯೋನಿಸ್ ಬೇಕಂದ್ರೆ ಯೂಸ್ ಮಾಡ್ಬೋದು. ಚಟ್ನಿ, ನಾನು ಒಂದ್ ರೀತಿಯ ಟೊಮೆಟೊ ಗೊಜ್ಜು ಮಾಡಿದ್ದೀನಿ. ಇದು ಗ್ರೈಂಡ್ ಮಾಡೋದು, ಇದು ಇದಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆ. ಆರ್ಡಿನರಿ ದೋಸೆ ಕೂಡ ಇದು ಬಹಳ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಹಾಗಾಗಿ ಗೊಜ್ಜು ಮಾಡಿದ್ದೀನಿ. ಆಲೂಗೆಡ್ಡೆ ಪಲ್ಯ ಇದೆ, ಬಟರ್ ಇದೆ, ಮಸಾಲಾ ದೋಸೆ ಇದೆ. ಹೇಗಿದೆ ನೋಡಕ್ಕೆ, ಹೇಗ್ ಕಾಣಿಸ್ತಿದೆ, ಹೇಗ್ ಮಾಡಿದೆ ಕಮೆಂಟ್ ಮಾಡಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಇಲ್ಲ ಏನಾದ್ರು ನೀವು ಹೇಳ್ಬೇಕು ಅಂತಿದ್ರೆ ಏನಾದ್ರು ಅದನ್ನ ನನಗೆ ಹೇಳ್ಬೋದು. ಮತ್ತೆ ಹೇಗಿದೆ ಹೇಳಿ ಇನ್ನೊಂದ್ಸಲ. ಅಮೂಲ್ ಲೈವ್ ಕನ್ನಡ ಕಾರ್ಯಕ್ರಮದ ಪ್ರತಿಯೊಬ್ಬ ಸ್ಟಾಫ್ಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.